ನೆನಪಿನ ಪುಟ್ಟು. ಆ್ಯಂಡ್ ನಾನು ಇವತ್ತು ಅಬ್ಸರ್ವ್ ಮಾಡಿದ್ದು ಏನು ಗೊತ್ತಾ, ಎಷ್ಟೊಂದು ಬೈಕ್ಸ್ ಪಂಚರ್ ಆಗಿ ತಳ್ಕೊಂಡ್ ಬರ್ತಾ ಇದ್ದಾರೆ. ಬಿಟ್ ಮಾಡಿ ಅದನ್ನ ಎಲೆ ಏನಂತ ಹೇಳ್ತಾರೆ, ಅದನ್ನ ತೊಟ್ಟಿ ಹಾಕಕ್ ಬಂದಿಲ್ಲ ತವೆ ಮೇಲೆ ಅಂದ್ರೆ ಇದನ್ನ ಯೂಸ್ ಮಾಡಿ. ಮೂರು ಗೊಟ್ಟು ಒಂದು ಸುಳ್ಳು, ಮೂರು ಗೊಟ್ಟು ಒಂದು ಸುಳ್ಳು ಒಂದು ನಿಜ. ಸ್ಟ್ರೈಟ್ ಹೋಗ್ ನೀನೆ. ಆಡಿ ಇವಾಗ ಹೋಗ್ ಹೋಗ್ ಅಲ್ಲಿ. When the pimp's in the crib, ma, drop it like it's home. ಹಾಯ್, ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹಾಗೆ ಟೈಮ್ ಬಂದು ಇವಾಗ 5:15 ಆಗಿದೆ. ಹಾಗೆ ಎಲ್ಲರಿಗೂ ನಮಸ್ಕಾರ. ಸೊ 4:30ಗೆ ಹೋಗ್ಬೇಕಂತ ಅಂದ್ಕೊಂಡೋಳು 5:15ಗೆ ಹೋಗ್ತಾ ಇದ್ದಲ್ಲಿ ಎದ್ದೇಳೋಕ್ಕಾಗಲೇ ಇಲ್ಲ ನನಗೆ. ಆ್ಯಂಡ್ ಫುಲ್ಲು ಗೇರ್ಸಲ್ಲಿ ಹೋಗ್ತಾ ಇದ್ದೀನಿ. ಹಬ್ಬಕ್ಕೆ ಹೋದ್ರೂ ಒಂದು ರೈಡ್ ಆದಂಗೆ ಆಗುತ್ತೆ, ಆ ಒಂದು ಫೀಲ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಪೆಟ್ರೋಲ್ ಇರಲಿಲ್ಲ, ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ತುಂಬ ಬೇಗ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟು ಬೇಗ ರೀಚ್ ಆಗೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಬಿಕಾಸ್ ಆಲ್ರೆಡಿ 5:15, 6 o'clock ಇವಾಗೆಲ್ಲ ಬೆಳಕು ಕರೆಯುತ್ತೆ ಅಲ್ವಾ, ಅಂದಾಗಿ ಅಷ್ಟು ಬೇಗ ಹೋಗೋಕ್ಕಾಗಲ್ಲ. ಆ್ಯಂಡ್ ತುಂಬ ಜನ ಹೋಗ್ತಾ ಇದ್ದಾರೆ ಊರ ಕಡೆ. ಹಾಸನ ಹೈವೇ ಅಂತೂ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ. ಆ್ಯಂಡ್ ನನಗೆ ಇಲ್ಲಿ ನಿಂತ್ಕೊಂಡು ಹೆಂಗೆ ಫೀಲ್ ಆಗ್ತಿತ್ತು ಅಂತ ಹೇಳಿದ್ರೆ, ಫುಲ್ಲು ಶೇಕ್ ಆಗ್ತಾ ಇತ್ತು ಫ್ಲೇವರ್ ಮೇಲೆ ನಿಂತ್ಕೊಂಡಿದ್ದು ನನಗೆ. ನಾನು ಎಲ್ಲಿ ಬಿದ್ದೋಗ್ಬಿಡ್ತೀನಪ್ಪ ನಾನು ಅನ್ನೋ ಹಂಗೆ ಆಗ್ತಾಯಿತ್ತು. ಬಿಕಾಸ್ ನಾನು ಈ ಥರ ಮೇಲೆ ಯಾವತ್ತೂ ನಿಂತ್ಕೊಂಡಿಲ್ಲ, ತುಂಬ ರೇರ್ ನಾನು ಆ ಥರ ನಿಂತ್ಕೊಂಡಿರೋದು. ಅದರಲ್ಲೂ ತುಂಬ ಸ್ಪೀಡ್ ಹೋಗ್ತಾಯಿತ್ತು. ಆ್ಯಂಡ್ ತುಂಬ ಜಾಸ್ತಿ ವೆಹಿಕಲ್ಸ್ ಹೋಗ್ತಾಯಿತ್ತು ಹಬ್ಬ ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ಗೊತ್ತಲ್ಲ, ಆಲ್ಮೋಸ್ಟ್ ನಮ್ಮ ಯುಗಾದಿನ ನಮ್ಮ ಸೌತ್ ಅವ್ರು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಅಂದಾಗಿ ಹಾಸನ ಕಡೆ ತುಂಬ ಟ್ರಾವೆಲ್ ಮಾಡ್ತಾಯಿದ್ರು ತುಂಬ ಜನ, ತುಂಬ ವೆಹಿಕಲ್ಸ್ ಇತ್ತು. ನನಗೆ ಅದು ಎಲ್ಲ ಹೋಗ್ತಾ ಇದ್ದಿದ್ದಕ್ಕೆ ಅಷ್ಟು ಸ್ಪೀಡಾಗಿ ಹೋಗ್ತಿದ್ರೆ ಅಂತ ಫೀಲ್ ಆಗ್ತಿತ್ತು ಆ್ಯಕ್ಚುಲಿ. ಸೊ ಇವಾಗ ನನ್ನ ಕಸಿನ್ ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಅವನಿಗೋಸ್ಕರ ಇಲ್ಲಿ ವೆಯ್ಟಿಂಗ್. ಅವ್ನು ಬಂದಿದ್ದ ತಕ್ಷಣ ಹೋಗೋಣ ಅಂತ ಹೇಳಿ, ಇಲ್ಲಿಂದ ಒಬ್ಬರೇ ಹೋಗೋದಕ್ಕಿಂತ ಹೆಂಗಿದ್ರು ಹಬ್ಬ ಅಂತಂದರೆ ಎಲ್ಲ ಬರ್ತಾರಲ್ವ, ಹೋಗ್ಬೋದು ಅಂದ್ಕೊಂಡು. ಸೊ ಇಬ್ಬರು ಹೋಗ್ತಾ ಇದ್ದೀವಿ. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡುವ. ಹಾದೆಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರು ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಎಷ್ಟೊಂದು. ಆ್ಯಂಡ್ ನಾನು ಇವತ್ತು ಅಬ್ಸರ್ವ್ ಮಾಡಿದ್ದು ಏನು ಗೊತ್ತಾ, ಎಷ್ಟೊಂದು ಬೈಕ್ಸ್ ಪಂಚರ್ ಆಗಿ ತಳ್ಕೊಂಡ್ ಬರ್ತಾ ಇದ್ದಾರೆ. ನಾನೊಂದು 10 ಜನ ನೋಡಿದ್ದೀನಿ ಹಾಸನ ಹೈವೇಯಲ್ಲಿ. ನೆಲಮಂಗಲ ಟು ಇವಾಗ ನಾನು ಇರೋದು ಅಟ್ ಪ್ರೆಸೆಂಟ್ ಬೆಳ್ಳೂರು ಕ್ರಾಸ್. ಓಕೆ, ಬೆಳ್ಳೂರು ಕ್ರಾಸ್ ನಿಯರ್ ಇದ್ದೀನಿ. ಸೊ ಒಂದು 10 ಜನ ನೋಡಿದೆ ಗಾಡಿ ಪಂಚರ್ ಆಗಿ ತಳ್ಕೊಂಡು ಬರ್ತಾ ಇರೋನ್ನ. ಏನು ಇವತ್ತೇ ಹಬ್ಬದಲ್ಲೇ ಎಲ್ಲರಿಗೂ ಪಂಚರ್ ಆಗಿದ್ದು ಗೊತ್ತಿಲ್ಲ. ತುಂಬ ಜನ ತಳ್ಕೊಂಡು ಬರ್ತಾ ಇದ್ದಾರೆ. ಒಂದು ಟೀ ಕುಡಿಯೋಣ. ಆ್ಯಕ್ಚುಲಿ ಏನು ಗೊತ್ತಾ, ಮಸಾಜ್ ಎಷ್ಟು ಮಾಡ್ಕೊಳ್ತೀವಿ ಅಷ್ಟು ಬಾಡಿ ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿ ಮಾಡ್ಕೊ. ಕರಿಯ ಹಿಂಗೆ ಇಟ್ಕೋ ವಿಡಿಯೋನ. ಹಾಂ, ಹಿಂಗೆ. ಎಷ್ಟು ವೈಟ್ ಇದ್ದ ಇವನು ಅಂತಂದರೆ ಇವಾಗ ನೋಡಿದ್ರೆ ಕರಿ ಆಗ್ಬಿಟ್ಟವನು. ಆ್ಯಕ್ಚುಲಿ ಇಷ್ಟು ಕರ್ಗಾಗಿದೆಯಾ? ಬಿಸಿಲ ಸುತ್ತಿದಿಂದನೇ ಆಯ್ತದೆ. ಬೊಂಬೈ ಹೋಗಿ ಕೆಲಸ ಮಾಡೋ ಗೊತ್ತಿದೆ. ನಾನೇ ಬೊಂಬೈಗೆ ಹೋಗಿ ಕೆಲಸ ಮಾಡಲಿ ನೋಡ್ತಿದ್ಯಾ? ಮೆಸೇಜ್ ಅಯ್ಯೋ ಬ್ಲಡ್ಡೇ ಬಂದ್ಬಿಡ್ತು. ಏನಂದು ಲ್ಯಾಬಿಗೆ ಕೊಡೋ ಸಾಕ್ಬಿಡೋ, ಏನಾಗಲ್ಲ. ಬ್ರೆಡ್ ಬತ್ತಿ ಈಗ ಬ್ಲಡ್ ಅದು ನಾನು ಎಣ್ಣೆ ಹಾಕಕ್ಕೆ ಮುಕ್ತೆ ಅಲ್ಲ, ಅದು ಬಂದದೊಳಗೆ ಸುಕ್ಕರದ ಎಲ್ಲ ಕಟ್ಕೊಳ್ಳೋದಲ್ರಿ.
ನಚ್ಚಿರೋದು ಇಲ್ಲಿ ಗಟ್ಟಿ ಆಗೈತಲ್ಲ ಸನಿಲಿ. ಅದು ಕ್ಲಾಟ್ ಆಗೋದು ಒಳಗಡೆ ಅದು ಐಸಿ ಕಡೆ ಎಲ್ಲ ಬಿಸಿನೀರಿಗೆ ಆಗುತ್ತೆ. ತೆಗಿತಾ ಇದೀನ. ಸರಿ ಸರಿ ಆಯ್ತು ಇಕ್ಕು ಅಲ್ಲಿ ಇದನ್ನ ಬಿಡು 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 ಅಮುಕ್ ಬಿಡ ನಿನ್ ಕೈ ಸರಿ ಆಯ್ತು. ಅಂಕಲ್ ಆಯ್ತು. ನೀವು ಅದು ನಿಧಾನ ಕೊಡಕ್ ಹೋದೆ, ಅದು ನಾನು ನೋಡ್ಲಿಲ್ಲ, ಮಿಸ್ ಆಗೋಯ್ತು ಎಲ್ಲ. ಅದು ಬಂದು ಸರಿಯಾಗಿ ಸ್ವಲ್ಪ ಅದ್ರ ಅಲ್ಲೇ ಗಂಟು ಬರೋದು. ಯಾವ ಗಂಟು ಬರುತ್ತಿಲ್ಲ ಏನು ಬತ್ತಿಲ್ಲ. ನೋಡ್ಕೊಂಡು ನಾನು ಒಂದು ಒಬ್ಬರು ಒಂದು ಫ್ರೂಟ್ ರೊಕ್ಕ ನನಗೆ ಫ್ರೂಟ್ ಊಟವನ್ನು ದೇಶ ಸೌತೆಕಾಯಿ ಎಲ್ಲ ತೊಳ್ದ ಮಕ್ಕಳು ಅಮ್ಮ ಇದು ಏನು ಮಕ್ಕಳು ಬೆಂಗಳೂರಿಂದ ಬಂದ ತಕ್ಷಣ ಕೆಲಸ ಸ್ಟಾರ್ಟ್. ಅವಳು ಕೆಲಸ ಮಾಡ್ಬೇಕಾದ್ರೆ ನಾನು ಬೆಳಗ್ಗೆ ತೊಳೆದು ಯಾವ ಕೆಲಸನೂ ಇಲ್ಲ. ಏನೇ ಕೆಲಸ ಕಂಪೇರ್ ಮಾಡೋದಲ್ಲ ಅದೇ ಯಾಕಾಗಿ ಯಾವತ್ತೂ ಸ್ಟಾಪ್ ಮಾಡಲ್ಲ, ಕಂಪೇರ್ ಮಾಡ್ತಾನೆ ಹೇಳ್ತಾರೆ. ಬೆಂಗಳೂರಲ್ಲಿ ಅದೇ ಯುಗಾದಿ ಹಬ್ಬ ಆಗಿದ್ರೆ ಇಷ್ಟೊಳಗೆ ಚಂದ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಆರಾಮ್ಸೆ ಫೋಟೋ ಶೂಟ್ ಮಾಡಿ ಫೋಟೋ ಹಾಕಿ ಇಷ್ಟೊಳಗಡೆ ಯೂಟ್ಯೂಬ್ಗೆ ಆ್ಯಂಡ್ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತಿದ್ದೆ. ಇವಾಗ ಇಲ್ಲಿ ಬಂದು ಪಾಠ ಹೊಡ್ತಾ ಇದ್ದೀನಿ. ಈ ನನ್ನ ಮಕ್ಳಿಗೆಲ್ಲ ಎಣ್ಣೆ ಹಾಕಿ ನೋಡಿ ಅವ್ನು ಆರಾಮಾಗಿ ತಿನ್ಕೊಂಡು ನಿಂತವನೆ. ಗಂಡು ಮಕ್ಳದೇ ಆರಾಮ್ ಬೆಸ್ಟ್ ನೋಡಿ. ಗಂಡು ಮಕ್ಳು ಕೆಲಸ ಮಾಡ್ಸಲ್ಲ, ಅದು ಚಿಕ್ಕ ಗಂಡು ಮಕ್ಳು ಆದರೆ ಅವನಿಗಂತೂ ಫುಲ್ ಸಪೋರ್ಟ್. ಅಯ್ಯೋ ನನ್ನ ಮಗ ಕೌದು ಸಾದು ಹೋಗ್ಬಿಡುತ್ತೆ ಮಾಡಿಬಿಟ್ರೆ ಕೈಯೆಲ್ಲ ಅನ್ನೋ ರೇಂಜಿಗೆ ಬಿಡ್ಡ ಕೊಟ್ಕೊಂಡು ನಮ್ಮ ನೋಡಿ ಸೌಟಿಡ್ಸೋರೆ. ಇನ್ನು ಡ್ರೆಸ್ ಚೇಂಜ್ ಮಾಡಿಲ್ಲ ನಾನು, ಏನೂ ಮಾಡೋಕ್ಕಾಗಲ್ಲ. ಹುಡುಗಿರ್ ಲೈಫೇ ಇದೆ ಗಾಯ್ಸ್, ಏನೂ ಮಾಡೋಕ್ಕಾಗಲ್ಲ. ಸಾಕು ಆಫ್ ಮಾಡೋಣ. ಮನೇಲೇ ಇದೆ. ಉಪ್ಪು ಅನ್ಕೊಂಡು ಸೋಡಾ ಹಾಕೋರೆ ನೋಡಿ. ಎರಡು ವೈಟ್ ಕೊಡಮ್ಮ ಇಲ್ಲಿ. ಅದನ್ನ ಜಾಸ್ತಿ ಹಾಕಿಬಿಟ್ಯಾ? ಇಲ್ಲ ಕೊಡಬೇಕು. ಯಾವ ಕನ್ಫ್ಯೂಸ್ ಆಗಲ್ವಾ ನನಗೆ? ಆಯ್ತು, ಈಗ ಹಾಕೊಂಡಿಲ್ಲ, ಇದನ್ನೇ ಹಾಕೊಳ್ತೀನಿ. ಸೇಮ್ ಹಂಗೆ ಐತೆ ಒಂದೇ ಬಾಕ್ಸ್. ಇದು ಚೆನ್ನಾಗಿದ್ಯಾ? ಹಾಳಾಗಿದೆ ಬಟ್ ಸ್ಟಿಲ್ ತಿಳ್ಕೊಂಬೋದಿಲ್ಲ. ಒಬ್ಬಿಟ್ಟು ಬೇಯಿಸೋದಕ್ಕೆ ಬಾಳೆ ಎಲೆ ಇಟ್ಕೊಬರ್ತಾ ಇದ್ದೀವಿ. ಇದು ತೊಳ್ಕೊಳ್ಳೋಣ ಅಲ್ಲ, ಚೆನ್ನಾಗಿ ಬರುತ್ತೆ ತೊಳೆದ್ರೆ. ಇಲ್ಲಿದೆ. ಹಿಂಗೆ ಮಾಡಬೇಕು ವಿಡಿಯೋನ, ರೆಕ್ಟಾಂಗಲ್ ಆಗಿ ಹಂಗೆ. ಯೂಟ್ಯೂಬ್ಗೆ ಈ ಥರ ಮಾಡಬೇಕು. ಏನೇ ಡಿಂಪಮ್ಮ ಹೋಗ್ತಾಳೆ. ಯಾರಿಗೆ ಒಬ್ಬಿಟ್ಟು ಮಾಡಿ ಅದನ್ನು ಎಲೆ ಏನಂತ ಹೇಳ್ತಾರೆ, ಅದನ್ನು ತೊಟ್ಟಿ ಹಾಕಕ್ಕೆ ಬಂದಿಲ್ಲ ತವೆ ಮೇಲೆ ಅಂದರೆ ಇದನ್ನು ಯೂಸ್ ಮಾಡಿ, ಆರಾಮಾಗಿ ಆಗುತ್ತೆ. ಇದು ಚಿಕ್ಕ ಆಯ್ತು ಅನ್ಸುತ್ತಲ್ಲ ತುಂಬ. ಎಲ್ಲಿ ಎಲ್ಲ ಯಾರೋ ಕುಯ್ಕೊಬಿಟ್ಟಿದ್ದಾರೆ ದೊಡ್ಡದು. ತಡಿಯಮ್ಮ, ತುಂಬ ದೊಡ್ಡದು. ಇಷ್ಟೆಲ್ಲ ನೋಡೋಣ. ಇದೆಲ್ಲ ಉದ್ದ ಇದೆ, ಏನಕ್ಕೆ ಬೇಕಿದೆ? ಹೆಂಗಿದ್ರು ಹಾಳಾಗಿದೆ ಇದು ಅಲ್ವಾ? ಇದು ಜಂಪಡಿ ಇಷ್ಟೇ ಸಾಕಿಷ್ಟು. ಇವಾಗ ಹಾಳಾಗಿರೋದೇ ಕಿತ್ಕೊಂಡಿರೋದು, ಚೆನ್ನಾಗಿರೋದೇನು ಕಿತ್ಕೊಂಡಿಲ್ಲ. ಬನ್ನಿ ಹೋಗೋಣ. ಇದನ್ನು ವಾಶ್ ಮಾಡಿಕೊಂಡು ಯೂಸ್ ಮಾಡಬೇಕು, ಹಾಗೆ ಯೂಸ್ ಮಾಡಬಾರ್ದು, ವಾಶ್ ಮಾಡಿ ಯೂಸ್ ಮಾಡುವ. ಹಾಂ, ಇದು ವೇಸ್ಟೇಜ್, ಇದೆಲ್ಲ ಏನೂ ಬೇಡ. ಸೊ ಬೇಕಾಗಿರೋದು ಯಾವ್ದು ಗೊತ್ತಾ? ಈ ಥರ. ಇದು ಬೇಡ. ಸೊ ಇದು ಬೇಕು. ಇದನ್ನ ಒಳ್ಳೆ ನೀರಲ್ಲಿ ಆಮೇಲೆ ವಾಶ್ ಮಾಡ್ಕೊಳ್ಳೋಣ. ಇವಾಗ ಜಸ್ಟ್ ಈ ಥರ ಇಷ್ಟಿದ್ರೂ ಓಕೆ, ಇಷ್ಟು ಚಿಕ್ಕದು ಮಾಡಿದ್ರೂ ನಡೆಯುತ್ತೆ. ಇಷ್ಟಿದ್ರೂ ಆಗುತ್ತೆ. ಒಂದು ಎಲೆಯಲ್ಲಿ ಮಿನಿಮಮ್ ಒಂದು 20 ಬೇಯಿಸ್ಬೋದು. ಆರಾಮಾಗಿ ಬೇಕಾಗುತ್ತೆ. ಇದು ಹಸು ಒಬ್ಬಿಟ್ಟು ಮಾಡಿ ಇವಾಗ ನಾನು ರೆಡಿ ಮಾಡ್ತಿದ್ದಾರೆ. ಸೈಡ್ ಬಾಮ್ಮ. ನಾವು ಅವರಿಗೆ ಹಾಲು ಕೊಡುವ. ಕಿಚನ್ ಚೆನ್ನಾಗಿಲ್ಲ, ಸದ್ಯ ಗಲೀಜಾಗ್ಬಿಟ್ಟಿದೆ. ಏನು ಬೇಕು? ಹಾಲು ಬೇಕಂದ್ರಲ್ವಾ, ಈ ಪ್ಲಸ್ ಹಾಕಿ ಅಂದ್ಕೊಳ್ತೀವಿ. ಇನ್ನು ನಾವು ಸ್ನಾನ ಮಾಡಿಲ್ಲ. ಅವು ಥರ ಅಡುಗೆ ಎಲ್ಲ ಮಾಡಿ ಈಗ ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿ ರೆಡಿ ಮಾಡ್ಕೊಳ್ತಿದ್ದಾರೆ. ಹೋಗು ನೀನು. ಎಲ್ಲರಿಗೂ ಒಂಥರ ಆದರೆ ಒಂದು ಜ್ಯೂಸ್ ಮಾಡ್ಕೊಳ್ಳೋ ಚಿಂತೆ.
ಬಟ್ ಟೀಮಿಂದ ಪಾಪ ಅವನಿಗೆ ಭಯಕ್ಕೆ ಹೋಗ್ಬೇಡಿ. ಆಕ್ಚುಲಿ ಧೋನಿ ರಿಟೈರ್ಮೆಂಟ್ ಅದು ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್. ಪಾಪ ಅವನೇನ್ ಮಾಡ್ತಾನೆ ಗುರು. ಧೋನಿ ಗ್ರೇಟ್ ಧೋನಿ ಲೆವೆಲ್ ಎಲ್ಲಿ ಮಗ ಬೇರೆ ಕಾರ್ಡ್ ಯಾರು ದಯವಿಟ್ಟು ಮಡ್ಸ್ಬೇಡಿ. ಹೆಂಗಿದೆ ಹೆಂಗ್ ಎತ್ಕೊಟ್ಟು ಎಲ್ರಿಗೂ ಹೇಳ್ಬೇಕಿನ್ನ ಕರಾಟೆ ಗಾಡಿ 50 ರಿವಾರ್ಡ್ ಬರಲ್ಲ ರೈಸ್ ಕೊಡ್ಬೇಕು. ಹುಡುಗ ನಮ್ ಸಚಿನ್ ಹೆಂಗ್ ಹೋಗ್ಬೋದು? ಸಚಿನ್ ಹೆಂಗ್ ಹೋಯ್ತದೆ? 7 ಸುಂದಿರ್ಲ 11 ನೋಡು ನೀನು ಯೂಟ್ಯೂಬ್ಗೆಲ್ಲ ಹಾಕ್ಬೇಡ. ಮೊದಲದ ನಾವು ಅದ್ಯಾವ ಪಂಪ ಸಾಧಿಕಾ ಯಾಕೆ ಒಳ್ಳೆ ಕೋಮು ಗೊತ್ತಾಗಿ ಕುಂತಿದ್ದೀರಿ? ಹುಡುಗಿ ಯಾಕ ಸಣ್ಣ ಮಾಡ್ತಿರೋದಿಲ್ಲ ಬೈದು ಅದು ಅದೇನು ತಿನ್ನಕ್ಕಲ್ಲ ಅನ್ಸುತ್ತೆ. ಅವ್ರ ಅನ್ನ ಇದ್ಕಾರ ಆತ್ಮ ಸರಿ ಇದ್ರೆ ನನ್ನಂಗೆ ನಿನ್ನಂಗೆ ಅಕ್ಕನಂಗೆ ಅಣ್ಣಂಗೆ ಹೆಂಗಿರ್ತಾರೆ. ಆತ್ಮ ಸರಿ 3 ಗೊಟ್ಟು 1 ಸುಳ್ಳು. 3 ಗೊಟ್ಟು 1 ಸುಳ್ಳು 1 ನಿಜ. ಸೊ ಎವ್ರಿ ಇಯರ್ ಯುಗಾದಿ ಆ್ಯಂಡ್ ಪಕ್ಷ ಬಂದಾಗ ಕಸಿನ್ಸ್ ಎಲ್ಲ ಸೇರ್ತೀವಿ ಆ್ಯಂಡ್ ನಮ್ಮದೆಲ್ಲ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಏನಾದರೂ ಗೇಮ್ಸ್ ಆಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಈ ಥರ ಆಟ ಆಡ್ತೀವಿ. ಸೊ ಇವತ್ತು ಹಾಗೆಯೇ ಈಗ ಆಟ ಆಡ್ತಾ ಇದ್ದೀವಿ. ದೆನ್ ಇದನ್ನೆಲ್ಲ ಹಬ್ಬ ಮುಗ್ದು ಈವ್ನಿಂಗ್ ಒಂದು 11 o'clock ತನಕ ಅಂತೂ ನಮಗಿದು ಇದ್ದಿದ್ದೆ ನೋಡಿ. ಆ್ಯಂಡ್ ನೀವು ಈಗೇ ಏನಾದರೂ ಎಂಜಾಯ್ ಮಾಡ್ತೀರಾ ನನಗೆ ಹೇಳಿ. ನಾವಂತೂ ಕಸಿನ್ಸ್ ಬಂದರೆ ನಾವೊಂದು 12 to 14 or 15 ಮೆಂಬರ್ಸ್ ಇದ್ದೀವಿ. ಇಷ್ಟೂ ಜನ ಕಸಿನ್ಸ್ ತುಂಬ ಎಂಜಾಯ್ ಮಾಡ್ತೀವಿ. ಹಾಗೆ ನಾಳೆ ರೈಡ್ ಇದೆ, ಮೇಲ್ಕೋಟೆ ಹೋಗ್ತಾ ಇದ್ದೀವಿ. ಅದಂತೂ ಇನ್ನೂ ತುಂಬ ಚೆನ್ನಾಗಿದೆ. ಅದು ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಇವತ್ತಿನ ಯುಗಾದಿ ಹಬ್ಬನ ನಾವು ಮುಗಿಸ್ತಾ ಇದ್ದೀವಿ. ಗೇಮ್ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಕಸಿನ್ಸ್ ಎಲ್ರಿಗೂ ಯುಗಾದಿ ಹಬ್ಬನ ಮುಗಿಸ್ತಾ ಇದ್ದೀವಿ. ಸ್ಟ್ರೈಟ್ ಹೋಗ್ ನೀನೆ. ಆಡಿ ಇವಾಗ ಹೋಗ್ ಅಲ್ಲಿ. ಆ ಕಡೆ ಮಾರೈತಿ. ಹೋಗ್ ಬಾಬಾ ಸಿಗ್ತಾರೆ. ಆ ಕಡೆ ಸ್ಟ್ರೈಟ್. ಲೆಫ್ಟ್. ಏ ಬಾಕ್ಲು